ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮದ್ಯಪ್ರಿಯರಿಗೆ ರಾಜ್ಯ ಮತ್ತೊಂದು ಬಿಗ್ ಶಾಕ್ ಅನ್ನ ನೀಡಿದೆ. ನಾಳೆಯಿಂದ ಹೊಸ ಅಬಕಾರಿ ನೀತಿ ಜಾರಿಯಾಗಲಿದ್ದು ವಿಸ್ಕಿ, ರಮ್, ಬ್ರಾಂಡಿ ಅಷ್ಟೇ ಯಾಕೆ ಬಿಯರ್ ದರದಲ್ಲೂ ಏರಿಕೆಯಾಗಲಿದೆ. ಸರ್ಕಾರದ ಈ ನಿರ್ಧಾರ ಕುಡುಕರ ಜೇಬಿಗೆ ಬಿಸಿ ತಟ್ಟಲಿದ್ದು ಆಲ್ಕೋಹಾಲ್ ಪ್ರಮಾಣದ ಮೇಲೆ ಇದೇ ಮೊದಲ ಬಾರಿಗೆ ದರ ಹೆಚ್ಚಳವನ್ನ ಮಾಡಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಎಣ್ಣೆ ಪ್ರಿಯರ ಜೇಬಿಗೆ ಕತ್ತರಿ ಹಾಕಿದ ಗ್ಯಾರಂಟಿ ಸರ್ಕಾರ. ಹೊಸ ಅಬಕಾರಿ ನೀತಿ ಜಾರಿ, ನಾಳೆಯಿಂದಲೇ ದರ ಹೆಚ್ಚಳ. ರಾಜ್ಯದಲ್ಲಿ ಕಿಕ್ ಏರಿಸೋಕೆ ಹೋಗೋ ಮುನ್ನವೇ ಕಿಕ್ ಏರೋ ಸನ್ನಿವೇಶ ನಿರ್ಮಾಣವಾಗಿದೆ. ಗ್ಯಾರಂಟಿಗಳನ್ನು ಕೊಟ್ಟಿರೋ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳೋಕೆ ಹೊರಡಿಸಿರುವಂತಹ ಒಂದು ಆದೇಶ ಇದೀಗ ಎಣ್ಣೆಯ ಪ್ರಿಯರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದ ಹೊಸ ಅಬಕಾರಿ ನೀತಿ ಮೇ 11ರಿಂದಲೇ ಜಾರಿಯಾಗಲಿದ್ದು ಮದ್ಯದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಲಿದೆ. ಅಬಕಾರಿ ಸುಂಕದ ಹೆಸರಿನಲ್ಲಿ ಮದ್ಯದ ಮೇಲಿನ ತೆರಿಗೆ ಮತ್ತು ಪರವಾನಗಿ ಶುಲ್ಕವನ್ನು ಏರಿಸಲಾಗಿದೆ. ಬಾರ್, ಕ್ಲಬ್ ಮತ್ತು ರೆಸ್ಟೋರೆಂಟ್ಗಳ ಲೈಸೆನ್ಸ್ ಫೀ ಕೂಡ ಹೆಚ್ಚಾಗಿದ್ದು ಇದರ ನೇರ ಹೊರೆ ಮದ್ಯಪ್ರಿಯರ ಮೇಲೆ ಬೀಳಲಿದೆ. ಆಲ್ಕೋಹಾಲ್ ಅಂಶಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸಲಾಗಿದ್ದು ಹೆಚ್ಚು ಮದ್ಯದಂಶವಿರುವಂತಹ ಪಾನೀಯಗಳು ದುಬಾರಿಯಾಗಲಿವೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 3 ರಿಂದ 4 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರುವ ನಿರೀಕ್ಷೆ ಇದೆ. ಯಾವುದು ಹೆಚ್ಚು, ಯಾವುದು ಕಡಿಮೆ? ಕ್ವಾರ್ಟರ್ ಬಾಟಲ್ 15 ರಿಂದ 25 ರೂಪಾಯಿ, ಫುಲ್ ಬಾಟಲ್ 50 ರಿಂದ 120 ರೂಪಾಯಿ, ಸ್ಟ್ರಾಂಗ್ ಬಿಯರ್ 10 ರಿಂದ 30 ರೂಪಾಯಿ, ಪ್ರೀಮಿಯಂ ವೈನ್ ಮತ್ತು ಲೈಟ್ ಬಿಯರ್ ದರ ಇಳಿಕೆ. ವರ್ಷ ಲಿಕ್ಕರ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅವರೇ ಸರ್ಕಾರ. 3 ಟೈಮು ಇದನ್ನ 4ನೇ ಟರ್ಮು ಸರ್ಕಾರ ರಚನೆ ಏನು ರೇಟ್ ಜಾಸ್ತಿ ಆಗಿದೆ. ಏಕೆಂದರೆ ಇವತ್ತು ಕೂಲಿ ಕಾರ್ಮಿಕರು, ರೈತರು, ಬಡ ಯಾರೇ ಕಾರ್ಮಿಕರು ಇವತ್ತು ಒಂದು 500 ರೂಪಾಯಿ ಸಂಪಾದನೆ ಮಾಡಿ ಮಿನಿಮಮ್ ಅವನು ಒಂದು ಬಾಟ್ಲಿಗೆ ಏನೋ 20 ರೂಪಾಯಿ ಜಾಸ್ತಿ ಆಗುತ್ತೆ. ಒಂದು ಕ್ವಾರ್ಡ್ 90ಗೆ 10 ರಿಂದ 15 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ. ಏಕೆಂದರೆ ಇವತ್ತು ಸರ್ಕಾರ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದೆ, ಈ ಕಡೆ ರೈತರ ಮೇಲೆ ಬರೆ ಎಳೀತಾ ಇದೆ. ಹಂಗಾಗಿ ಇವತ್ತು ಸರ್ಕಾರದವರು ಮಾನ್ಯ ಅಬಕಾರಿ ಸಚಿವರು ಕುಲಂಕುಷವಾಗಿ ಕರೆದು ಏನು ಮಂತ್ರಿ ಇದ್ದಾರಲ್ಲ ಇವರೆಲ್ಲರನ್ನೂ ಕರೆದು ಅಬಕಾರಿ ಅಧಿಕಾರಿಗಳನ್ನ ಕರೆದು ಇವತ್ತು ರೈಟ್ ಬಗ್ಗೆ ಈ ಲೋಕಲ್ ಕುಡಿಯೋ ರೇಟ್ ಜಾಸ್ತಿ ಆಗುತ್ತೆ, ಬೀರು, ವಿಸ್ಕಿ, ರಮ್ಮು, ಜಿನ್ನು ಎಲ್ಲವೂ ಜಾಸ್ತಿ ಆಗುತ್ತೆ. ಕಾಸ್ಟ್ಲಿ ಡ್ರಿಂಕ್ಸ್ನ ಕಡಿಮೆ ಮಾಡೋಕ್ಕೆ ಏನೋ ಅಂತವ್ರೆ. ಹಂಗಾಗಿ ಬಡವರಿಗೆ ಜಾಸ್ತಿ ಆದರೆ ದೊಡ್ಡರಿಗೆ ಕಡಿಮೆ ಮಾಡಿದರೆ ಇದು ಭಾಳ ಸರ್ಕಾರದಲ್ಲಿ ದೊಡ್ಡ ಅನ್ಯಾಯ ಅಂತ ಹೇಳ್ತೀವಿ ನಾವು ಹೇಳೋಕ್ಕೆ. ಇವತ್ತು ಸರ್ಕಾರದಲ್ಲಿ ರೈಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ವರ್ಷದಲ್ಲಿ 3 ಸತಿ ಜಾಸ್ತಿ ಆಗ್ತಾಯಿದೆ. ಸರ್ಕಾರದ ಈ ನೀತಿಯಿಂದಾಗಿ ವಿಸ್ಕಿ, ರಮ್, ಬ್ರ್ಯಾಂಡಿ, ವೋಡ್ಕಾ ಮತ್ತು ಜೀನ್ ಬೆಲೆಯಲ್ಲಿ ಏರಿಕೆಯಾಗಲಿದೆ. ಆದರೆ ಕಡಿಮೆ ಆಲ್ಕೋಹಾಲ್ ಇರುವ ಪ್ರೀಮಿಯಂ ವೈನ್ಗಳು ಹಾಗೂ ಲೈಟ್ ಬಿಯರ್ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಮದ್ಯದಂಗಡಿ ಮಾಲೀಕರು ಕೂಡ ಈ ದರ ಏರಿಕೆಯಿಂದ ವ್ಯಾಪಾರದ ಮೇಲೆ ಪರಿಣಾಮ ಬೀರುವ ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಸರ್ಕಾರ ಅಬಕಾರಿ ಇಲಾಖೆಯನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಂತೆ ಕಾಣುತ್ತಿದೆ. ನಾಳೆಯಿಂದ ಮದ್ಯಪ್ರಿಯರು ಬಾರ್ಗಳಿಗೆ ಹೋದರೆ ಬಿಲ್ ನೋಡಿ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.